ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಆಗಿರುವಂತ ಹಿನ್ನೆಲೆಯಲ್ಲಿ ಇಡೀ ಮಂಗಳೂರು ಸ್ತಬ್ಧವಾಗ್ಬಿಟ್ಟಿದೆ. ಏನಾಗ್ಬಿಡುತ್ತಪ್ಪ, ಯಾವಾಗ ಏನಾಗುತ್ತೆ ಅನ್ನುವಂತ ಆತಂಕದಲ್ಲಿ ಪೊಲೀಸರು ಎಲ್ಲಾ ಕಡೆನೂ ಕೂಡ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ತಲ್ವಾರ್ ಡ್ರ್ಯಾಗನ್ ನಿಂದ ನಡು ರಸ್ತೆಯಲ್ಲೇ ಮರ್ಡರ್ ಅನ್ನ ಮಾಡಲಾಗಿತ್ತು. ಸುಹಾಸ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ, ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂತ ವ್ಯಕ್ತಿ ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ನಿನ್ನೆ ಈತನ ಹತ್ಯೆ ಆಗ್ತಿದ್ದ ಹಾಗೆ ಅಲ್ಲಿ ಹಿಂದೂ ಪರ ಸಂಘಟನೆಯವರೆಲ್ಲ ಬಂದು ನೆರೆದ್ರು. ಅದಾದ್ಮೇಲೆ ಈಗ ಆಸ್ಪತ್ರೆಯಲ್ಲಿ ಆತನ ಡೆಡ್ ಬಾಡಿ ಇದೆ. ಅಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರ್ಕೊಳ್ತಾ ಇದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ ಮಂಗಳೂರಿನಲ್ಲಿ. ಸುಹಾಸ್ ಕೊಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಆಗಿದೆ. ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಂತ ಸುಹಾಸ್ ಶೆಟ್ಟಿ ಇಂದು ಸಂಘಟನೆಗಳಿಂದ ಇಂದು ದಕ್ಷಿಣ ಕನ್ನಡ ಜಿಲ್ಲೆನೇ ಬಂದ್ಗೆ ಕರೆ ಕೊಡಲಾಗಿದೆ. ಮಂಗಳೂರು ಸುತ್ತ ನಾಕಾಬಂದಿ ಹಾಕಿರುವಂತದ್ದು. ಕಮಿಷನರ್ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 4 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಮಂಗಳೂರಿನ ಪರಿಸ್ಥಿತಿ ಆ ರೀತಿಯಾಗಿದೆ. 4 ದಿನ ನಿಷೇಧಾಜ್ಞೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಪೊಲೀಸರಿಗೆ ಯಾವ ರೀತಿಯಾಗಿ ಭಯ ಇದೆ, ಎಲ್ಲಿ ಏನಾಗ್ಬಿಡುತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಡುತ್ತೆ, ಅಹಿತಕರ ಘಟನೆ ನಡೆದು ಬಿಡುತ್ತೆ ಅಂತ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರತೀಕಾರವಾಗಿ 2022ರಲ್ಲಿ ಫಾಜಿಲ್ ಹತ್ಯೆ ಆಗಿತ್ತು. ಈಗ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡ್ತಾ ಇದ್ದಾರೆ. ನೋಡೋಣ. ಈ ರೀತಿ ಆಕ್ರಮಣಗಳನ್ನು, ಈ ರೀತಿ ಅನ್ಯಾಯಗಳನ್ನು ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ರಿ, ಅದು ಯಾರು ಹೇಳಿರೋದು? ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ. ಹೌದಲ್ಲ ಅಂತ ಯಾರು ಹೇಳಿದ್ರು? ಕೋರ್ಟ್ ಇನ್ನೇನು ಹೇಳಲಿಲ್ಲ. ಇವರು ಅಂದಾಜಿನ ಮೇಲೆ ಮಾಡ್ತಾರೆ. ಪೊಲೀಸರು ಮಾಡಿದೆಲ್ಲ ಸತ್ಯನಾ? ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ? ಇವರ ಮೇಲೇನು ಹಾಕಿದ್ದಾರೆ. ಒಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ. ಹೋರಾಟಗಾರನನ್ನು ಒಳಗೆ ಹಾಕೋದು ಹೇಗೆ, ಜೈಲಿನಲ್ಲಿ ಹಾಕೋದು ಹೇಗೆ? ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ. ಅಂಥದ್ದಾಗಿದೆ ಹೊರತು ಇವನೇ ಮಾಡಿದಾನೆ ಅಂತ ಹೇಳಿದ್ರೆ ಪ್ರೂಫ್ ಎಲ್ಲಿದೆ ಅವರ ಹತ್ರ? ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತದು? ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು? ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ. ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಅಂತಲ್ಲ, ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು. ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶವರೆಗೂ ಆಯ್ತಾ ಇದು? ಅಥವಾ ಅವರ ಕಡೆಯಿಂದ ಏನಾದ್ರು ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ? ಯಾಕಾಯ್ತು? ಅವ್ರಿಗೆ ಗೊತ್ತಿದೆ ಅಂತ ಆದರೆ ಆಗಬಾರ್ದಲ್ಲ. ಅವ್ರಿಗೆ ಗೊತ್ತಿಲ್ಲ, ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಅದು ಮಾಡಲಿಲ್ಲ ಅಲ್ಲ. ಅಂಥದ್ದು ನಡೀತದೆ ಅಂತ ಇವತ್ತು. ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು. ಯಾರ ಮೇಲೆ ಏನಾಗ್ತಾರೆ ಗೊತ್ತಿಲ್ಲ. ಪಹಲ್ಗಾಮ್ ಆದ ಮೇಲೆ ಹುಡುಕಿ ಹೊಡಿತಾರೆ. ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದೇವೆ, ನಮಗೇನು ಮಾಡೋಲ್ಲ, ಅಥವಾ ನಾವು ಆರಾಮದಲ್ಲಿ ಡಾಕ್ಟರ್ ಆಗಿದ್ದೇವೆ, ಇಂಜಿನಿಯರ್ ಆಗಿದ್ದೇವೆ, ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ. ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದ್ರೂ ಆಕ್ರಮಣ ನಡೀಬಹುದು. ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ. ಇದರ ಮೇಲೆ ಇನ್ನೇನೋ ಮಾಡುತ್ತೆ. ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಅದು ಮಾಡುತ್ತೆ. ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಮಾಡ್ತಾರೆ, ನಮ್ಗೆ ಗೊತ್ತು. ಆ ರೀತಿ ಮಾಡಬಹುದು. ಆದರೆ ಇದು ನ್ಯಾಯಯುತವಾದ್ದಲ್ಲ, ಧರ್ಮಯುತವಾದ್ದಲ್ಲ. ನಾವು ಧರ್ಮಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ, ದೇಶಕ್ಕೋಸ್ಕರ ಹೋರಾಟ ಮಾಡೋರೇ ನಾವು. ಅದರಲ್ಲಿ ಎರಡು ಪ್ರಶ್ನೆ ಏನಿಲ್ಲ. ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ. ಅಲ್ಲ, ಎಲ್ಲರೂ ಸಜ್ಜಾಗಿರಬೇಕು ಅಂತ. ಇದು ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ. ಅದಕ್ಕೆ ನಾನು ಹೇಳಿದ್ದು, ನಾವೇನೋ ಪ್ರೆಸ್ ರಿಪೋರ್ಟರ್ ಉಳಿದವರು ನಾವು ಬದುಕುತ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ. ಯಾವ ಕ್ಷಣದಲ್ಲಿ, ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಆಕ್ರಮಣ ಆಗಿರುವಂಥದ್ದು. ಇದರಿಂದ ಎಚ್ಚರಿಕೆಗೊಳ್ಳಬೇಕು ನಾವು. ಯಾರ ಮೇಲೆ ಕೂಡ ಯಾವಾಗ ಬೇಕಾದ್ರೂ ಆಕ್ರಮಣ ಆಗ್ಬೋದು. ಅವರಿಗೆ ಇಂಥವನು ಅಂತ ಏನಿಲ್ಲ. ಅವನಿಗೆ ಕಾಂಗ್ರೆಸ್ನವನಾಗಬೇಕು, BJP-ಅವನಾಗಬೇಕು, RSSನವನು ಬೇಕು, JDSನವನು, ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ. ಹುಡುಗಿಯರನ್ನ ಹರಿಸ್ಕೊಂಡು ಹಾಗೆ ಹರಿಸ್ಕೊಂಡು ಹೋಗ್ತಾರೆ. BJP ಹುಡುಗಿಯರನ್ನಂತ ಹರಿಸ್ಕೊಂಡು ಹೋಗ್ತಾರೆ, BJP ಹಸುವನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ. ಅದೇನಿಲ್ಲ, ಹಸು ಬೇಕು, ಹೆಣ್ಣು ಬೇಕು, ಆ ರೀತಿ ಮಾಡ್ತಾ ಹೋಗ್ತಾರೆ. ಕೊಲ್ಲಬೇಕಾದ್ರೂ ಆ ರೀತಿ ಯೋಚನೆ ಮಾಡ್ತಾರೆ. ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಇದು. ಈಗ ಅಕಸ್ಮಾತ್ ಹೀಗಾಯ್ತು, ಇನ್ನು ನಾಳೆ ನಾವು ನಡೆಯುವುದು ಹಾಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ, ಬಗ್ಗುವುದಿಲ್ಲ, ಅದು ಓಡುವುದಿಲ್ಲ. ಇದರಲ್ಲಿ ಓಡುವಂಥ ಅದಕ್ಕೆ ನಾನು ಓಡುವುದು ಎಲ್ಲಿಗೆ? ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಗೌರವಯುತವಾಗಿ ಬದುಕಬೇಕು, ನ್ಯಾಯಯುತವಾಗಿ ಬದುಕಬೇಕು. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ. ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು. ಬಂದಾಗ ಇದನ್ನೆಲ್ಲ ಎದುರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು.
ಎಚ್ಚರಿಕೆ ತಪ್ಪಿರಬಾರ್ದು, ಏನಾಗೋದಿಲ್ಲ ನನಗೆ ಅಂತ ಯಾರೂ ಯೋಚನೆ ಮಾಡಬಾರ್ದು. ಅದಕ್ಕೆ ಪೆಹಲ್ಗಾಮ್ ಒಂದು ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ. ಯಾವ ಸಂದರ್ಭದಲ್ಲಿ ಏನು ಆಗ್ಬೋದು ಅಂಥ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಇದೆ ಇವತ್ತು ಅಂತ. RSSನ ಪ್ರಮುಖರಾಗಿರುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡ್ತಾ ಇದ್ರು. ಇನ್ನು ಕೂಡ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕಾಗಿದೆ. ಪಹಲ್ಗಾಮ್ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿತ್ತು. ನೋಡಿ, ಇಲ್ಲಿ ನಾವು ಎಂಥ ಪರಿಸ್ಥಿತಿಯಲ್ಲಿದ್ದೀವಿ, ಒಬ್ಬೊಬ್ಬರಿಗೂ ಒಬ್ಬೊಬ್ಬರ ರಕ್ಷಣೆ ಕೊಟ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಹಂತಕರನ್ನ ಸುಮ್ಮನೆ ಬಿಡಲ್ಲ, ಸುಹಾಸ್ ಕೊಲೆಗಾರರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟರು. ಸುಹಾಸ್ ಶೆಟ್ಟಿ ಹಂತಕರನ್ನ ಸುಮ್ಮನೆ ಬಿಡುವಂತ ಮಾತೇ ಇಲ್ಲ, ಸರಿಯಾದಂತ ಶಿಕ್ಷೆಯನ್ನ ಕೊಡಲಾಗುತ್ತೆ, ಕಠಿಣ ಶಿಕ್ಷೆಯನ್ನ ಕೊಡಲಾಗುತ್ತೆ ಅಂತ ಗೃಹ ಸಚಿವರ ಸ್ಟೇಟ್ಮೆಂಟ್. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು. ಸುಹಾಸ್ ಶೆಟ್ಟಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರಿಯಾದಂಥ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ, ಯಾವುದೇ ಕಾರಣಕ್ಕೂ ಬಿಡುವಂತ ಮಾತೇ ಇಲ್ಲ. ಪೊಲೀಸರು ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಗೊತ್ತಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ರು. ಸುಹಾಸ್ ಕೊಲೆಗಾರರಿಗೆ ತಕ್ಕ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಈ ಘಟನೆಯನ್ನ ಖಂಡಿಸಿದ್ದಾರೆ. ಇದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚ ಬೀಳಿಸಿದೆ. ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ. ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ. ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು, ಶಾಂತಿಯನ್ನು ಕಾಪಾಡಿ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ. ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು, ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಅವರನ್ನು ಡೆಪ್ಯೂಟ್ ಮಾಡಿದ್ದೇನೆ. ಅವರು ಹೋಗಿದ್ದಾರೆ ಈಗಾಗಲೇ. ಹೆಚ್ಚು ಫೋರ್ಸನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದೇವೆ. ಯಾಕೆಂದರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗಬಾರ್ದು. ಅದಕ್ಕಾಗಿ ನಾವು ಎಕ್ಸ್ಟ್ರಾ ಕೇರ್ ತಗೊಂಡಿದ್ದೇವೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ. ಕೊಲೆಗಾರರಿಗೆ ಬುರ್ಕಾದಾರಿ ಮಹಿಳೆಯಿಂದ ಬೆಂಬಲ, ಯಾವ ರೀತಿಯಾಗಿ ಬೆಂಬಲ ಕೊಟ್ಲು ಈಕೆ, ಯಾವ ರೀತಿಯಾಗಿ ಆಕೆಗೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಕೊಲೆಗಾರರಿಗೆ ಅಂತ ನೋಡ್ತಾ ಹೋದಾದ್ರೆ, ಬೇರೆ ವಾಹನಗಳನ್ನ ತಡೆದು ಕೊಲೆಗಾರರ ಎಸ್ಕೇಪಿಗೆ ಸಹಾಯವನ್ನ ಮಾಡಿದ್ದಾಳೆ ಈಕೆ. ಅಂದ್ರೆ ಈಕೆಗೆ ಅವ್ರು ಯಾರು ಅನ್ನುವಂಥದ್ದು ಗೊತ್ತಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಬೇರೆ ವಾಹನಗಳನ್ನ ತಡೆದು ಅವ್ರು ಬೇಗ ಎಸ್ಕೇಪ್ ಆಗ್ಲಿ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ದಾಳೆ. ಬೇರೆ ವಾಹನ ತಡೆದು ದುಷ್ಕರ್ಮಿಗಳ ಕಾರು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೂಡ ಸ್ಥಳೀಯರು ನೆರವಿಗೆ ಬರಲಿಲ್ಲ. ಅಲ್ಲಿ ಒಬ್ಬ ಸತ್ತು ಒದ್ದಾಡ್ತಾ ಇದ್ದಾನೆ, ಸಾಯುವಂತ ಪರಿಸ್ಥಿತಿಯಲ್ಲಿದ್ದಾನೆ. ಆ ಸಂದರ್ಭದಲ್ಲಿ ಯಾರು ಸಪೋರ್ಟಿಗೆ ಬಂದಿಲ್ಲ. ಮನುಷ್ಯತ್ವ, ಮಾನವೀಯತೆ ಅನ್ನುವಂಥದ್ದು ಆ ಕ್ಷಣಕ್ಕೆ ಅಲ್ಲಿ ಸತ್ತೋಗಿದೆ. ನಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ ಹೇಗಾಗಿದೆ. ಒಬ್ಳು ಬುರ್ಕಾದಾರಿ ಮಹಿಳೆ ಹೇಗೆ ಸಪೋರ್ಟ್ ಮಾಡಿದ್ದಾಳೆ. ನೀವು ಹೋಗ್ರಪ್ಪ, ಬೇಗ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀರಾ, ಬೇಗ ಎಸ್ಕೇಪ್ ಆಗ್ರಿ ಅಂದ್ಬಿಟ್ಟು ಬೇರೆ ವಾಹನಗಳನ್ನ ತಡೆದಿದ್ದಾಳೆ ಅಲ್ಲಿದ್ದಂಥವಳು. ಚಿಕ್ಕ ಘಟನೆ ಆದ್ರೂ ಸಾಕು, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ದೊಡ್ಡ ಮಟ್ಟದಲ್ಲಿ ಅಲ್ಲಿ ವಿವಾದ ಸೃಷ್ಟಿ ಆಗುತ್ತೆ, ಮತ್ತೆ ಗಲಾಟೆ ಆಗುವಂತ ಚಾನ್ಸಸ್ ಇರುತ್ತೆ, ಅಹಿತಕರ ಘಟನೆಗಳು ಆಗುವಂತ ಚಾನ್ಸಸ್ ಇರುತ್ತೆ, ಕೋಮು ಸಂಘರ್ಷಕ್ಕೆ ಮತ್ತೊಂದು ರೀತಿಯಾದಂತ ಹೆಜ್ಜೆ ಇಟ್ಟಂತಾಗುತ್ತೆ. ಸೊ ಹೀಗಾಗಿ ಅಲ್ಲಿನ ಪೊಲೀಸರು ಆತಂಕದಲ್ಲಿದ್ದಾರೆ. ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಕ್ಷಿಣ ಕನ್ನಡದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಹಾಗೆ ಮತ್ತೊಬ್ಬ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮಿಂದ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಕಿಶನ್ ಹಾಗೆ ಆನಂದ್. ಅದಕ್ಕೂ ಮುಂಚೆ ಸುಹಾಸ್ ಶೆಟ್ಟಿ ಹಂತಕರ ಸುಳಿವು ಸಿಕ್ಕಿರುವಂತದ್ದು ಅಂತ ಪೊಲೀಸರು ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ADGP ಆಗಿರುವಂತ R ಹಿತೇಂದ್ರ ಹೇಳಿಕೆ ಇದು. ಸುಹಾಸ್ ಶೆಟ್ಟಿ ಹಂತಕರಿದಾರಲ್ಲ, ಅವರ ಸುಳಿವು ಸಿಕ್ಕಿದೆ ಅಂತ ಹೇಳಿದ್ದಾರೆ.
ಕಾನೂನು ಸುವ್ಯವಸ್ಥೆ ಎಡಿಜಿಪಿಯನ್ನ ಅಲ್ಲಿಗೆ ಡಿಪ್ಲಾಯ್ ಮಾಡಲಾಗಿದೆ. ಅವರು ಅಲ್ಲೇ ಇದ್ದಾರೆ, ಸ್ಥಳದಲ್ಲೇ ಇದ್ದಾರೆ ಹಿತೇಂದ್ರ ಅವರು. ಆರೋಪಿಗಳು ಯಾರು ಅಂತ ನಮಗೆ ಗೊತ್ತಾಗಿದೆ. ತಂಡ ರಚನೆ ಮಾಡಿ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. 5 ಎಸ್ಪಿಗಳ ಸಹಿತ 1,000ಕ್ಕೂ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಶವ ಮೆರವಣಿಗೆಗೆ ಯಾರು ಯಾವುದೇ ಅವಕಾಶವನ್ನ ಇದುವರೆಗೂ ಕೇಳಿಲ್ಲ. ಮೆರವಣಿಗೆ ಅವಕಾಶ ಕೇಳಿಲ್ಲ. ಕೇಳಿದ್ರೆ ಸ್ಥಳೀಯ ಪೊಲೀಸರು ಡಿಸೈಡ್ ಮಾಡ್ತಾರೆ ಅಂತ ಎಡಿಜಿಪಿ ಆರ್ ಹಿತೇಂದ್ರ ಅವರ ಮಾಹಿತಿ ಇದು. ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡಬೇಕು. ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಇನ್ನು ಕೊಲೆ ಆರೋಪಿಗಳ ಗುರುತು ಪತ್ತೆ ಆಗಿದೆ. ಆರೋಪಿಗಳನ್ನ ಶೀಘ್ರವೇ ಬಂಧನ ಮಾಡ್ತೇವೆ ಅಂತ ಅಲ್ಲಿನ ಪೊಲೀಸ್ ಕಮಿಷನರ್ ಆಗಿರುವಂತ ಅನುಪಮ್ ಅಗರ್ವಾಲ್ ಹೇಳಿಕೆಯನ್ನ ಕೊಟ್ಟರು. ಕೊಲೆ ಆರೋಪಿಗಳ ಗುರುತು ಪತ್ತೆ ಆಗಿದೆ, ಯಾರು ಆರೋಪಿಗಳು ಅನ್ನುವಂಥದ್ದು ಗೊತ್ತಾಗಿದೆ. ಆರೋಪಿಗಳನ್ನ ಶೀಘ್ರವೇ ಬಂಧನ ಮಾಡ್ತೇವೆ ಅಂತ ಹೇಳಿದ್ರು ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತ ಅನುಪಮ್ ಅಗರ್ವಾಲ್. ಸಿಸಿಟಿವಿ ಫುಟೇಜ್ ವಶಪಡಿಸಿಕೊಂಡಿದ್ದೇವೆ, ಆರೋಪಿಗಳ ಗುರುತು ಕೂಡ ಪತ್ತೆ ಮಾಡಿದ್ದೇವೆ, ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಕೇಳೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿರುವಂತದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ಮಂಗಳೂರಿನ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ಕೊಳ್ತೀನಿ. ಸರ್, ಮೇಲ್ನೋಟಕ್ಕೆ ಈಗ ಸಾಕಷ್ಟು ಹೊರಗಡೆ ಬರ್ತಾ ಇದೊಂದು ಟಾರ್ಗೆಟ್ ಮರ್ಡರ್ ಅನ್ನುವಂಥದ್ದು ಸರ್, ಆ ಬಗ್ಗೆ ಏನ್ ಮಾಡ್ತೀವಿ? ಇನ್ವೆಸ್ಟಿಗೇಷನ್ ನಿನ್ನೆ ರಾತ್ರಿಯಿಂದ ಪ್ರಾರಂಭ ಆಗಿದೆ. ಸೊ ಈ ಸ್ಟೇಜ್ ಅಲ್ಲಿ ಹೇಳೋದು ಸೂಕ್ತ ಇರೋದಿಲ್ಲ ದಟ್ ವೆದರ್ ಇಟ್ ವಾಸ್ ಅ ಟಾರ್ಗೆಟೆಡ್ ಮರ್ಡರ್ ಆರ್ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್. ಆದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ವೇ. ಆದಷ್ಟು ಬೇಗ ನಾವು ಇದು ಕನ್ಕ್ಲೂಷನ್ಗೆ ಬರ್ತೀವಿ. ಅದು ಫಾಜಿಲ್ ಅವರ ಹತ್ಯೆ ಆದ ಬಳಿಕ ಸುಹಾಸ್ ಶೆಟ್ಟಿ ಅವರ ಮೇಲೆ ಸಾಕಷ್ಟು ಕಣ್ಣುಗಳು ಇತ್ತು ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗಷ್ಟು ಒಂದಷ್ಟು ಪೋಸ್ಟ್ ಕೂಡ ವೈರಲ್ ಆಗ್ತಿದೆ ಸರ್. ತಾವು ಕೂಡ ಗಮನಿಸಿದ್ದೀರ ಅಂತ ಅನ್ಕೋತೀನಿ. ಆ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಎಷ್ಟೋ ತಿಂಗಳುಗಳಿಂದ ಪ್ಲಾನ್ ನಡೆದಿತ್ತು ಅನ್ನುವ ಸಂಶಯಗಳು ಸಹ ಮೂಡ್ತಾ ಇರುವಂಥದ್ದು. ಈ ಪೋಸ್ಟ್ಗಳ ಬಗ್ಗೆ ಮಾಹಿತಿಯನ್ನ ನಿನ್ನೆಯಿಂದ ಬಂದಿದೆ. ಆದ್ರೆ ಮಂಗಳೂರುದು ಇತಿಹಾಸ ಪ್ರಕಾರ ಇದಕ್ಕಿಂತ ಮುಂಚೆ ಕೂಡ ಇದೇ ರೀತಿ ಘಟನೆಗಳು ನಡೆದಿದೆ. ಆ ತಕ್ಕಂತೆ ಈ ಪರ್ಟಿಕ್ಯುಲರ್ ರೌಡಿ ಶೀಟರ್ಸ್ಗೆ ಮತ್ತು ಇನ್ನೂ ಕೆಲವು ಇನ್ನಿತರೆ ರೌಡಿ ಶೀಟರ್ಸ್ಗೆ ನಮ್ಮ ಕ್ರೈಮ್ ಬ್ರಾಂಚ್ ಮುಖಾಂತರ ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ದೀವಿ ಹಿಂದೆ. ಅಂಡ್ ಅವ್ರಿಗೆ ಇದರದ್ದು ಪಾಲನೆ ಮಾಡಲಿಕ್ಕೆ ಕೂಡ ಹೇಳಿದ್ವಿ ನಾವು. ಈಗ ಸುಹಾಸ್ ಶೆಟ್ಟಿ ಅವರ ಕಾರಿನಲ್ಲಿ ಮಾರಕಾಸ್ತ್ರ ಇಡಬಾರ್ದು ಅಂತ ಪೊಲೀಸರು ತಲಾಶ್ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಆತ್ಮರಕ್ಷಣೆಗೂ ಕೂಡ ಯಾವುದನ್ನು ಅವರು ಆಯುಧಗಳನ್ನ ಇಟ್ಕೊಂಡಿಲ್ಲ. ಈ ಮಾಹಿತಿ ಸೋರಿಕೆಯಾಗಿದೆ, ಆ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇರುತ್ತೆ ಸರ್. ಇದರದ್ದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆದ್ರೆ ನಮ್ಮ ಹತ್ರ ಯಾವುದು ಅರ್ಜಿ ಇದು ಎಲ್ಲ ಹೇಳಿಲ್ಲ. ಬಟ್ ಆದ್ರೆ ಈ ಟುಡೇ ಇಸ್ ದ ಫಸ್ಟ್ ಡೇ, ಖಂಡಿತ ನಾವು ಇದು ವೆರಿಫೈ ಮಾಡ್ತೀವಿ. ಈಗ ಈ ಶವಾಗಾರದಲ್ಲಿ ಮೃತದೇಹ ಇರುವಂತದ್ದು ಮುಂದಿನ ಕಾರ್ಯ ಯಾವ ರೀತಿ ಇರುತ್ತೆ? ಮೆರವಣಿಗೆ ಎಲ್ಲೆಲ್ಲಿ ನಂತರ ಇವರು ಆಂಬ್ಯುಲೆನ್ಸ್ ಮುಖಾಂತರ ಮೃತದೇಹಕ್ಕೆ ಬಂಟ್ವಾಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಆ ತಕ್ಕಂತೆ ನಾವು ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಸರ್, ಈಗ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಸರ್. ಇದ್ರ ಹಿಂದೆ ಸಾಕಷ್ಟು ಅಂದ್ರೆ ಈ ಹಿಂದೆನೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ವೈಫಲ್ಯ ಅನುಭವಿಸ್ತಾ ಇದೆ. ಈ ಇನ್ನು ಮುಂದಾದ್ರೂ ಕೂಡ ಇಂಥ ಹತ್ಯೆಗಳನ್ನ ತಡಿಬೇಕು ಅನ್ನುವಂಥದ್ದು. ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಬಟ್ ಆದ್ರೆ ಶಾಂತಿ ಸುವ್ಯವಸ್ಥೆ ಎಲ್ಲರದು ಅನ್ನೋ ಜವಾಬ್ದಾರಿ ಎಲ್ಲರೂ ಕೈ ಜೋಡಿಸಬೇಕು. ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳೆ ಹೊಡಿಸಕ್ಕೆ ಆಗೋದಿಲ್ಲ. ಅಂಡ್ ಮಂಗಳೂರು ಸಿಟಿದು ಶಾಂತಿ ಸುವ್ಯವಸ್ಥೆಯಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಕೆಲವೊಂದು ಅಟ್ಯಾಕ್ ಮಾಡಿದ ನಂತರ ಕಾರ್ನಲ್ಲಿ ಎಸ್ಕೇಪ್ ಆಗುವಂತ ಸಿಸಿಸಿ ದೃಶ್ಯಗಳೇನಾದ್ರೂ ಕಲೆ ಹಾಕಿರುವಂತದ್ದು ಏನಾದ್ರು ಯಾರ ಮೇಲೆ ಅದು ಸಂಶಯ ಮೂಡಿರುತ್ತೆ? ನಾವು ಕೆಲವು ಫೇಸಸ್ ಐಡೆಂಟಿಫೈ ಮಾಡಿದ್ದೀವಿ. ಆ ಪ್ರಕಾರ ಕೂಡ ನಮ್ಮ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಂಗಳೂರು ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ಮಂಗಳೂರು.
ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲೇ ಪತ್ತೆ ಆಗಿರುವಂತದ್ದು ಬಟನ್ ಡ್ಯಾಗರ್. ಘಟನಾ ಸ್ಥಳ ನಡೀತಲ್ಲ, ಹತ್ಯೆಯನ್ನ ಮಾಡ್ಲಾಯ್ತಲ್ಲ, ಆ ಸ್ಥಳದಲ್ಲಿ ಬಟನ್ ಡ್ಯಾಗರ್ ಪತ್ತೆ ಆಗಿದೆ. ಬಟನ್ ಡ್ಯಾಗರ್ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಅದೊಂದು ಮೇನ್ ಎವಿಡೆನ್ಸ್ ಆಗುತ್ತೆ ಈಗ, ಬಿಕಾಸ್ ಅದು ಫಿಂಗರ್ ಪ್ರಿಂಟ್ಸ್ ಎಲ್ಲ ಮ್ಯಾಚ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಆರೋಪಿಗಳು ಯಾರು ಅನ್ನುವಂಥದ್ದು ಈಗ ಗೊತ್ತಾಗಿದೆ ಅಂತ ಬೇರೆ ಹೇಳಿದ್ದಾರೆ ಪೊಲೀಸ್ ಕಮಿಷನರ್. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗಲಾಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ಬೋದು. ಆ ಬಟನ್ ಡ್ಯಾಗರ್ ಅನ್ನ ಆ ಸ್ಥಳದಲ್ಲಿ ಪತ್ತೆ ಆಗಿರುವಂಥದ್ದು. ಹತ್ಯೆಯನ್ನ ಮಾಡಿ ಒಂದು ಡ್ಯಾಗರ್ ಅಲ್ಲೇ ಬಿದ್ದಿದೆ. ಸೊ ಪೊಲೀಸರು ಅದನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಆಲ್ರೆಡಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಏನೇನೆಲ್ಲ ಸಾಕ್ಷ್ಯಗಳು ಸಿಗ್ತವೆ ಕಾದ್ ನೋಡ್ಬೇಕು. ಈಗ ಆಲ್ರೆಡಿ ಆ 4 ಆರೋಪಿಗಳು ಯಾರು ಅನ್ನುವಂಥದ್ದು ಗೊತ್ತಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ 5 ಎಸ್ಪಿಗಳ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಅದರ ಜೊತೆಗೆ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಯಾಕೆಂದ್ರೆ ಇವತ್ತು ನಿಷೇಧ ಇರುವಂತ ಹಿನ್ನೆಲೆಯಲ್ಲಿ, ನಿಷೇಧಾಜ್ಞೆಯನ್ನು ಹಾಕಲಾಗಿರುವಂತ ಹಿನ್ನೆಲೆಯಲ್ಲಿ 4 ದಿನಗಳ ಕಾಲ ನಿಷೇಧಾಜ್ಞೆ ಅಲ್ಲಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ. ಸೊ ಹೀಗಾಗಿ 4 ದಿನಗಳ ಕಾಲ ಯಾವ ರೀತಿಯ ಭದ್ರತೆ ಇರುತ್ತೆ ಕಾದ್ ನೋಡಬೇಕು. ಅಹಿತಕರ ಘಟನೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಎಷ್ಟು ಮಟ್ಟಿಗೆ ಸಫಲರಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗಿದೆ.